ನಮಸ್ಕಾರ ಸ್ನೇಹಿತರೆ. ನಟಿ ಭಾವನಾ ರಾಮಣ್ಣ ಮದುವೆಯಾಗದೆ ಐವಿಎಫ್ ಮೂಲಕ ಮಗು ಪಡೆಯುತ್ತಿದ್ದಾರೆ. ಈ ನಿರ್ಧಾರಕ್ಕೆ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗ್ತಿದೆ. ಕೆಲವರು ಮೆಚ್ಚುಗೆ ವ್ಯಕ್ತಪಡಿಸಿದರೆ ಮತ್ತೆ ಕೆಲವರು ಟೀಕಿಸಿದ್ದಾರೆ. ಸಂಗಾತಿಯ ಆಯ್ಕೆ, ಮದುವೆ, ಲೈಂಗಿಕತೆ, ಬಸಿರು, ಮಕ್ಕಳು ಇತ್ಯಾದಿ ನಮ್ಮ ಕೈಯಲ್ಲಿಲ್ಲ ಎಂದು ಕೈಚೆಲ್ಲುವ ಮಹಿಳೆಯರ ಸಂಖ್ಯೆಯೇ ಅಗಾಧವಾಗಿರುವ ಈ ಸಮಯದಲ್ಲಿ ಮದುವೆಗೆ ಮುಂಚೆಯೇ ದೇಹ ಸುಖ ಹೊಂದುವ, ಮಗು ಪಡೆದ, ಇಷ್ಟಪಟ್ಟ ಹುಡುಗನನ್ನ ಮದುವೆಯಾಗುವ, ಮದುವೆಯಾದ ಮೇಲೆ ಯಾವ ವಯಸ್ಸಿನಲ್ಲಿ ಮಕ್ಕಳನ್ನ ಹೊಂದಬೇಕು, ಎಷ್ಟು ಮಕ್ಕಳನ್ನ ಹೊಂದಬೇಕು, ಯಾವ ವಿಧಾನದಲ್ಲಿ ಮಕ್ಕಳನ್ನ ಪಡೆಯಬೇಕು, ಮದುವೆಯಾಗದೆಯೇ ಗರ್ಭಿಣಿಯಾದರೇನು, ಒಬ್ಬನ ಪತ್ನಿಯಾಗದೆ ತಾಯಿಯಾಗುವ, ಈ ಎಲ್ಲಾ ವಿಚಾರಗಳನ್ನು ಇದು ನನ್ನ ಬದುಕು, ನನ್ನ ದೇಹ, ನನ್ನ ಹಕ್ಕು ಏನಿವಾಗ ಎಂಬ ಪ್ರಶ್ನೆಗಳ ಬಾಣ ಬೀರಿದರೆ ಸಿಗುವ ಸಿದ್ಧ ಪ್ರತಿಕ್ರಿಯೆ ಆಕೆಯ ನಡತೆ ಸರಿಯಿಲ್ಲ ಎಂಬುದರಿಂದ ತೊಡಗಿ ಅನುಚಿತ ಶಬ್ದಗಳಿಂದ ಕೂಡಿದ ಟ್ರೋಲ್ಗಳ ಸುರಿಮರ. ಸದ್ಯಕ್ಕೆ ಟಾಪ್ ಆಫ್ ದಿ ಟೌನ್ ಆಗಿರುವ ನಟಿ ಭಾವನಾ ರಾಮಣ್ಣರ ಮದುವೆಯಾಗದೆ ಐವಿಎಫ್ ಮೂಲಕ ಮಗು ಹೊಂದಿ ಸಿಂಗಲ್ ಪೇರೆಂಟ್ ಆಗುವ ನಿರ್ಧಾರವು ಈ ನಟಿಯ ತೀರಾ ವೈಯಕ್ತಿಕ ಆಯ್ಕೆ. ತಾಯಿಯಾಗಬೇಕೆಂಬ ತಮ್ಮ ನಿರ್ಧಾರವನ್ನ ಅವರು ತುಂಬಾ ಖುಷಿಯಿಂದ ಮತ್ತು ಹೆಮ್ಮೆಯಿಂದ ಹೇಳ್ಕೊಂಡಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಅವರ ಈ ನಿರ್ಧಾರಕ್ಕೆ ಬಂದಿರುವ ಮೆಚ್ಚುಗೆಯ ಮಹಾಪೂರವನ್ನ ಗಮನಿಸಿದರೆ ಒಂದಲ್ಲ ಒಂದು ದಿನ ಮಹಿಳೆಯರ ಇಂಥ ದಿಟ್ಟತನ ಮದುವೆಯ ವ್ಯಾಖ್ಯಾನವನ್ನೇ ಬದಲಿಸಬಲ್ಲದು ಎಂಬ ಅಭಿಪ್ರಾಯ ವ್ಯಕ್ತವಾಗಿದೆ. ಇನ್ನೊಂದೆಡೆ ಇದಕ್ಕೆ ಬಂದಿರುವ ಮಗುವಿಗೆ ಅಪ್ಪನ ಪ್ರೀತಿ ಬೇಕು. ಶಾಲೆಯಲ್ಲಿ ಅಪ್ಪನ ಹೆಸರಿರುವ ಜಾಗದಲ್ಲಿ ಯಾವ ಹೆಸರು ಹಾಕುತ್ತೀರಿ? ಮಗು ನನ್ನ ಅಪ್ಪ ಯಾರೆಂದು ಕೇಳಿದರೆ 40ನೇ ವಯಸ್ಸಿನಲ್ಲಿ ಜನಿಸುವ ಮಗು ಕಾಯಿಲೆಗಳಾಗುವುದು. ಈ ವಯಸ್ಸಿಗೆ ಇದೆಲ್ಲ ಬೇಕಾ? ನಮ್ಮ ಕೌಟುಂಬಿಕ ವ್ಯವಸ್ಥೆಯನ್ನ ಹಾಳು ಮಾಡುತ್ತಿದ್ದೀರಿ ಅನಿಸುತ್ತದೆ. ಸ್ನೇಹಿತರೆ, ಇದರ ಬಗ್ಗೆ ನಿಮ್ಮ ಅನಿಸಿಕೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.